ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು. ಇವತ್ತು ನಮಗೆ ಒಂದು ನೋಟಿಫಿಕೇಷನ್ನ ಬಿಟ್ಟು ನಮ್ಮನ್ನೆಲ್ಲ ತೆಗೆದುಹಾಕಿ ಹೊಸಬ್ರನ್ನ ತೆಗೆದುಕೊಳ್ಳಿಕ್ಕೆ ಅನುವು ಮಾಡಿಕೊಳ್ತಾ ಇದ್ದಾರೆ. ನಾವು ಇವಾಗ 15ರಿಂದ 20 ವರ್ಷದಿಂದ ಸೇವೆಯನ್ನು ಮಾಡ್ತಾ ಇದ್ದೀವಿ. ಇವಾಗ ನಮಗೆ ಸಡನ್ನಾಗಿ ನಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿ ಕಳಿಸ್ತಕ್ಕಂಥ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅತಿ ಕಡಿಮೆ ಸಂಬಳಕ್ಕೆ ನಾವು ಇಷ್ಟು ಒಂದು 20 ವರ್ಷದಿಂದ ನಾವು ಇಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಅನೈತಿಕ ಒಂದು ನೋಟಿಫಿಕೇಷನ್ಸಿಂದ ನಮ್ಮನ್ನು ಇವತ್ತು ಹೊರಗೆ ಹಾಕ್ತಕ್ಕಂಥ ಒಂದು ಹುನ್ನಾರ ನಡೀತಕ್ಕಂಥ ಒಂದು ಅಂಶವನ್ನು ಕಾಣ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಅನ್ಯಾಯ ಆಗ್ತಿದೆ ಮೇಡಮ್? ಇಲ್ಲಿ ಸುಮಾರು 6,000 ಜನಕ್ಕೆ ಒಂದು ಅನ್ಯಾಯ ಆಗ್ತಕ್ಕಂಥ ಒಂದು ಅಂಶವನ್ನು ನಾವು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಆದ್ದರಿಂದ ಇಲ್ಲಿ ಸರ್ಕಾರ ನಮ್ಮನ್ನು ಯಾವುದೇ ರೀತಿಯಾಗಿ ಹೊರಗಡೆ ಕಳಿಸದೆ ನಮ್ಮನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮೇಡಮ್, ಸಚಿವರಿಗೆ ಏನಾದರೂ ಈ ಬಗ್ಗೆ ಮನವಿ ಕೊಟ್ಟಿದ್ದೀರಾ? 4ನೇ ತಾರೀಕು ನಮ್ಮ ಸಂಘ ವತಿಯಿಂದ ಎಲ್ಲ ಒಂದು ಮುಖ್ಯಮಂತ್ರಿಗಳಿಗೂ, ಎಜುಕೇಷನ್ ಮಿನಿಸ್ಟ್ರಿಗೂ, ಕಾನೂನು ಮಂತ್ರಿಗಳಿಗೂ ನಾವು ಆಗಲೇ ಮನವಿ ಪತ್ರಗಳನ್ನು ಸಲ್ಲಿಸಿ ಇಲ್ಲಿ ನಾವು ಈ 10ನೇ ತಾರೀಕು ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ ಅಂತ ಕೂಡ ವಿಷಯವನ್ನು ತಲುಪಿಸಿದ್ದೀವಿ. ಇವತ್ತು ಪ್ರತಿಭಟನೆಯಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ? ಇವತ್ತು ಪ್ರತಿಭಟನೆಯಲ್ಲಿ ಒಂದು 700 ಜನ ಭಾಗಿಯಾಗಿದ್ದೀವಿ. ನೆಕ್ಸ್ಟ್ ಸರ್ಕಾರ ನಿಮ್ಗೆ ಸ್ಪಂದಿಸಿಲ್ಲ ಅಂದರೆ ಏನು? ನಮಗೆ ಸ್ಪಂದಿಸಲಿಲ್ಲದ್ರೆ ದಯಾಮರಣ ಒಂದು ಹಮ್ಮಿಕೊಂಡು ಇಲ್ಲೇ ಒಂದು ಸ್ಟ್ರೈಕನ್ನು ಮುಂದುವರಿಸ್ತಕ್ಕಂಥ ಒಂದು ಅಂಶ. 10 ದಿನ ಗಡುವು ಕೊಡ್ತಾ ಇದ್ದೀವಿ. ಅದಾದಮೇಲೆ ಇಲ್ಲೇ ನಾವು ಫುಲ್ಫಿಲ್ ಆಗೋವರೆಗೂ ನಾವು ಇಲ್ಲಿ ಸ್ಟ್ರೈಕ್ ಮುಂದುವರಿಸ್ತಕ್ಕಂಥ ಒಂದು ಅಂಶವನ್ನು ಕಾಣ್ತೀವಿ. ಸಿಎಂ ಅಥವಾ DCMಗೆ ಏನಾದರೂ ಮನವಿ ಪತ್ರ ಕೊಡ್ತೀರಾ? ಇವತ್ತು ಕೂಡ ಕೊಡ್ತೀವಿ, ಮನವಿ ಪತ್ರವನ್ನು ಸಲ್ಲಿಸ್ತೀವಿ. DC ಆಫೀಸಿಗೆ ಕೂಡ ನಮ್ಮ ಎಲ್ಲ ಮನವಿ ಪತ್ರಗಳನ್ನು ಸಲ್ಲಿಸ್ತಾ ಇದ್ದೀವಿ. ನನ್ನ ಹೆಸರು ಮಂಜುಳಾ ಅಂತ, ಸಿಂಧನೂರು ಅತಿಥಿ ಉಪನ್ಯಾಸಕರು. ರಮೇಶ್ ಅಂತೇಳಿ ಅತಿಥಿ ಉಪನ್ಯಾಸಕ ಒಕ್ಕೂಟದ ಸಂಚಾಲಕ. ಸರ್, ನಾವು ಮಾಡಿದಿರೋ ಉದ್ದೇಶ ಏನಪ್ಪ ಅಂದರೆ ಸುಮಾರು 15-20 ವರ್ಷಗಳಿಂದ ನಾವು ಸರ್ವಿಸ್ ಮಾಡ್ತಾಯಿದ್ದೀವಿ. ಡಿಗ್ರಿ ಕಾಲೇಜುಗಳಲ್ಲಿ 1,200 ರೂಪಾಯಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. 1,200ರಿಂದ ಇವತ್ತು 40,000 ತನಕ ಬಂದಿದೆ. ಸಂಬಳ ಜಾಸ್ತಿ, ಹೋರಾಟದ ಪ್ರತಿಫಲವಾಗಿ ಬಂದಿದೆ. ಅದು ಇತ್ತೀಚೆಗೆ ಏನಾಗಿದೆ, ಸರ್ಕಾರ ನೆಟ್ಟು ಸೆಟ್ಟು PhD ಆದವ್ರು ಮಾತ್ರ ತೊಗೋತೀವಿ, ಸರ್ವಿಸ್ ಆದವ್ರು ತಗೊಳ್ಳಲ್ಲ ಅನ್ನೋ ಒಂದು ಆದೇಶವನ್ನು ಆಡಿದೆ. ಸೊ ಅದ್ರ ಪರಿಣಾಮ ಏನಾಗಿದೆ, ಸುಮಾರು 5,000ರಿಂದ 5,500 ಜನ ಹೊರಗೆ ಹೋಗುವಂಥ ಪರಿಸ್ಥಿತಿ ಬರ್ತಾಯಿದೆ. ನಾವು ಸರ್ಕಾರಕ್ಕೆ ಕೇಳೋದಿಷ್ಟೇ, ದಯವಿಟ್ಟು ಇಷ್ಟು ವರ್ಷ ಏನು ಸೇವೆ ಸಲ್ಲಿಸಿದ್ದೀವಿ, ಸೇವೆಗೆ ನಮಗೆ ಭದ್ರತೆ ಕೊಡಿ. ನೀವು ಹೊಸ ಹುದ್ದೆ ಸೃಷ್ಟಿ ಆದರೆ ನೀವು ಯಾರು ಬೇಕಾದ್ರೆ ತೊಗೊಳ್ಳಿ, ನಮ್ಮದೇ ಅಬ್ಜೆಕ್ಷನ್ ಇಲ್ಲ. ಹಾಗನ್ಬಿಟ್ಟು ಏಕಾಏಕಿ 15-20 ವರ್ಷ ಮಾಡ್ತಿದ್ದವ್ರನ್ನ ಹೊರಗೆ ತೆಗೆದಾಕಿ ಹೊಸಬರನ್ನ ತಗೊಳ್ಳೋದ್ರಿಂದ ಮಕ್ಕಳು ವಿದ್ಯಾಭ್ಯಾಸದ ಕಥೆ ಏನಾಗಬೇಕಾಗಿದೆ ಅವ್ರಿಗೆ. ಸೊ ಮತ್ತು ಇವು ಹೊರಗೆ ಹೋದಂಥವ್ರ ಜೀವನ ಏನಾಗ್ತದೆ, ಇದೆಲ್ಲ ಯೋಚನೆ ಮಾಡಿ. ಯಾರು ರಿಟೈರ್ಮೆಂಟ್ ಸ್ಟೇಜಿಗೆ ಬಂದಿರುವಂಥವ್ರಿಗೆ ತೊಂದರೆ ಆಗ್ತದೆ. ಮತ್ತು ಎಷ್ಟೋ ಜನಕ್ಕೆಲ್ಲ ವಯೋಮಿತಿ ಮೀರಾಗಿದೆ, ಬೇರೆ ಎಲ್ಲೂ ಉದ್ಯೋಗದ ಅವಕಾಶಗಳು ಸಿಗೋದಿಲ್ಲ. 10-15 ವರ್ಷ ಕಾಲ ಲೆಕ್ಚರಾಗಿ ಕೆಲಸ ಮಾಡಿದಂಥವ್ರು ಪುನಃ ಬೀದಿಗೆ ಬಂದರೆ ಅವ್ನ ಜೀವನಕ್ಕೆ ಕೊನೆ ಯಾರು? ಸರ್ಕಾರ. ಸರ್, ಮನವಿ ಪತ್ರ ಪ್ರತಿ ಸರ್ಕಾರಗಳೆಲ್ಲ ಕೊಟ್ಕೊಂಡು ಬರ್ತಾಯಿದ್ದೀವಿ ಸರ್. ಎಲ್ಲೂ ಇದು ಮಾಡಲ್ಲ. ಆಯಿತು, ಅನುಕೂಲ ಮಾಡ್ಕೊಡ್ತೀವಿ ಸರ್ಕಾರ ಹೇಳ್ತಾರೆ. ಈಗಿರುವಂಥ ಸಿದ್ದರಾಮಯ್ಯವರು ಕೂಡ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಇವ್ರಿಗೆ ಕಾಯಂ ಮಾಡಿ ಸಿಲಿಂಡರ್ಗಳನ್ನ ಬದಲಾವಣೆ ಮಾಡಿ ಕಾಯಂ ಮಾಡಿ ಅಂತ ಹೇಳಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟ ಸರ್, ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಹೇಳೋದು, ನೀವೇನು ಇದುವರೆಗೆಲ್ಲ ಜಾಹೀರಾತುಗಳಲ್ಲಿ ನಡೆದಿದ್ದೇವೆ ಅಂತ ಹೇಳ್ತಾ ಇದ್ದೀರಿ. ನೀವು ವಿಧಾನಸೌಧದಲ್ಲಿ ಆಡಿದಂಥ ಮಾತಿಗೆ ನಡ್ಕೊಳ್ಳಿ. ಅತಿಥಿ ಉಪನ್ಯಾಸಕರು ನೀವು ಕಾಯಂ ಮಾಡಿ ನಮಗೆ, ಅಥವಾ ಭದ್ರತೆ ಕೊಡಿ. ಅವರು 60 ವರ್ಷ ತನಕ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ನೀವು ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ಏನು ಮಾಡ್ತೀರಾ ಸರ್? ಸರ್ಕಾರ ಸ್ಪಂದನೆ ಹೋರಾಟದ ಇದ್ದೇ ಇದೆ ಸರ್. ಚಳುವಳಿಗಳು ಇರ್ತವೆ, ಸತ್ಯಾಗ್ರಹಗಳು ಮಾಡ್ತೀವಿ, ನಾವು ಉಪ ಸತ್ಯಾಗ್ರಹನೂ ಮಾಡ್ತೀವಿ. ಸೊ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಮಾಡಲಿ. ಎಷ್ಟು ಜನ ಈಗಾಗಲೇ ಸಾಯುವಂಥ ಪರಿಸ್ಥಿತಿ ಬಂದಿದ್ದಾರೆ. ಆತ್ಮಹತ್ಯೆಗೂ ಕೂಡ ಸರಿಯಾಗಿ ರೆಡಿ ಇರುವಂಥ, ಯಾಕಂದರೆ ಜೀವನ ಬೀದಿಗೆ ಬಂದ ಮೇಲೆ ಇನ್ನು ಬದುಕೋದು ಒಂದೇ, ಸತ್ರು ಒಂದೇ. ಈಗ ನನ್ನೇ ಎಕ್ಸಾಂಪಲ್ ಕೂಡ, ನನಗಾಗಿ ನೆಕ್ಸ್ಟ್ ಇಯರ್ ರಿಟೈರ್ಮೆಂಟ್ ಆಗ್ತೀನಿ. ಮುಂದೆ ಯಾರು ದಿಕ್ಕಾಗ್ತದೆ ನನಗೆ? ಇವತ್ತು ನಾನು ಕಳಿಸ್ಬಿಟ್ಟು ಇನ್ನೂ 3-4 ವರ್ಷ ದುಡಿಬೇಕು ಅಂತ ಇರುವಂಥ ವ್ಯಕ್ತಿಗಳಿಗೆ ಜೀವನಕ್ಕೆ ಹೊಣೆ ಯಾರಾಗ್ತಾರೆ? ಅದಕ್ಕೋಸ್ಕರ ಸರ್ಕಾರ ಮಧ್ಯಪ್ರವೇಶ ಮಾಡಿ, ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ನಮಗಾಗಿರುವಂಥ ಅನ್ಯಾಯನ ಸರಿಪಡಿಸಿ ಎಲ್ಲರನ್ನೂ ಕೂಡ ಏನು ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಹೊಸ ನೇಮಕಾತಿ ನೀವು ವೇಗ ಮಾಡ್ಕೊಳ್ಳಿ. ಅದು ನಮ್ಮದೇ ವಿಷಯ. ಇರೋರಿಗೆ ತೊಂದರೆ ಆಗ್ದಂಗೆ ಇರೋರನ್ನ ಕಂಟಿನ್ಯೂ ಮಾಡಿಕೊಡಿ ಅಂತ ಕೇಳ್ತಾಯಿದ್ದೀವಿ ಸರ್. ಹಾಗಾಗಿ ನಾವು ಸರ್ಕಾರ ಮತ್ತೊಮ್ಮೆ ಕೇಳ್ಕೊತೀವಿ, ಮಾನ್ಯ ಸುಧಾಕರ್ ಮಿನಿಸ್ಟರ್ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಮಧ್ಯಪ್ರವೇಶ ಮಾಡಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ವಿದ್ಯಾರ್ಥಿ ಹಿತದೃಷ್ಟಿ ಕಾಪಾಡಬೇಕು. ಹಾಗೆ ಅತಿಥಿ ಉಪನ್ಯಾಸಕರ ಜೀವನಕ್ಕೆ ಭದ್ರತೆ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್.